ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಮುಖ್ಯವಾದ ವಿಷಯವನ್ನ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂದ್ರೆ ಈಗಷ್ಟೇ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿದ್ವಿ. ಸಡಗರ ಸಂಭ್ರಮದಿಂದ ಭಕ್ತಿ ಶ್ರದ್ಧೆಯಿಂದ ನಾವೆಲ್ಲರೂ ಕೂಡ ಆಚರಿಸಿದ್ವಿ. ಆದ್ರೆ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೆಲವೊಂದು ತಪ್ಪುಗಳಾಗುತ್ತೆ. ಗೊತ್ತಿದ್ದು ಗೊತ್ತಿಲ್ಲದೇನೂ ನಾವು ತಪ್ಪುಗಳನ್ನ ಮಾಡಿಬಿಡ್ತೀವಿ. ಅದಕ್ಕೆ ಪರಿಹಾರ ಹೇಗೆ ಮಾಡ್ಕೋಬೇಕು, ಮತ್ತೆ ಅಪಶಕುನ ಏನಾದರೂ ಆದರೆ ಅಪಶಕುನ ಅನ್ನೋದು ಏನಿರುತ್ತೆ, ಅದಕ್ಕೆ ಪರಿಹಾರ ಯಾವ ರೀತಿ ಮಾಡ್ಕೋಬೇಕು, ಯಾವ ಮಂತ್ರವನ್ನ ಹೇಳ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಈಗಷ್ಟೇ 21ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಿದ್ದೀವಿ. ಕೆಲವೊಂದು ಮನೆಗಳಲ್ಲಿ ಕೆಲವೊಂದು ಅಪಶಕುನಗಳು ನಡೆದಿರೋವಂಥದ್ದು, ಅಂದರೆ ದೀಪ ಹಾರೋಗಿರೋದು, ದೀಪ ಬಿದ್ದೋಗಿರೋದು, ಕಳಶ ಬಿದ್ದೋಗಿರೋವಂಥದ್ದು, ಈ ಥರದ್ದು ತೊಂದರೆಗಳು ಆಗಿರುತ್ತೆ. ಪೂಜೆಗಳಲ್ಲಿ ಯಾಕಾಗುತ್ತೆ ಅಂತ ಅಂದರೆ ನೀವೇ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಗೊತ್ತಾಗಿಲ್ಲ ಅಂತ ಅಂದರೂ ಏನಾದರೂ ಸಣ್ಣ ಸಣ್ಣ ತಪ್ಪುಗಳೇ ಆಗಿರುತ್ತೆ. ಪೂಜೆ ಮಾಡಬೇಕಾದ್ರೆ ಎಲ್ರಿಗೂ ಕೂಡ ಹಾಗೆ ಆಗುತ್ತೆ ಆ ತಪ್ಪುಗಳು. ಹಾಗಾಗಿ ತುಂಬ ಜಾಗೃತೆಯಿಂದ ದೇವತಾ ಕಾರ್ಯಗಳನ್ನು, ದೇವತಾ ಪೂಜೆಗಳನ್ನು ಮಾಡ್ಕೋಬೇಕು. ಒಂದ್ಸಲಿ ನಾವು ಕಳಶ ಸ್ಥಾಪನೆ ಮಾಡಿದಾದ್ಮೇಲೆ, ಪ್ರತಿಷ್ಠಾಪನೆ ಮಾಡಿ ಪೂಜೆ ಶುರು ಮಾಡಿದ್ಮೇಲೆ ಕಳಶನ ಯಾವುದೇ ಕಾರಣಕ್ಕೂ ಕದಲಿಸಬಾರ್ದು. ವಿಸರ್ಜನೆ ಮಾಡೋ ತನಕನೂ ಕಳಶವನ್ನು ಕದಲಿಸಬಾರ್ದು. ಹಂಗಾಗಿ ಕೆಲವೊಂದು ಸೂಕ್ಷ್ಮ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ಗಮನದಲ್ಲಿ ಇಟ್ಕೊಳ್ಳಿ ಅಂತ. ಪೂಜೆ ಮಾಡಬೇಕಾದ್ರೆ ಎದ್ದೇಳೋದು, ಓಡಾಡೋದು, ಆ ಕಡೆ ಈ ಕಡೆ ನೋಡೋದು, ಶ್ರದ್ಧಾ ಭಕ್ತಿ ಇಲ್ಲದೆ ಪೂಜೆ ಮಾಡೋದು, ಈ ರೀತಿ ಏನಾದರೂ ನಡೆದೇ ಇರುತ್ತೆ. ಇನ್ನು ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಯಾವುದೇ ಥರ ವಿಘ್ನಗಳು ಬರ್ದಂಗೆ ನಿರ್ವಿಘ್ನವಾಗಿ ಪರಿಪೂರ್ಣವಾಗಿ ಪೂಜೆ ಮುಗಿಯುತ್ತೆ. ನಾವು ಭಕ್ತಿ ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ಮೊದಲು ಗಣಪತಿ ಪೂಜೆಯನ್ನು ಅದಕ್ಕೆ ಮಾಡ್ಕೊಳ್ಳೋದು, ನಿರ್ವಿಘ್ನವಾಗಿ ಆಗಲಿ ಅಂತ, ಏನೂ ವಿಘ್ನಗಳು ಬರದೇ ಇರಲಿ ಅಂತ ಹೇಳಿಬಿಟ್ಟು. ಆಮೇಲೆ ಇನ್ನೊಂದು ವಿಷಯ ನೀವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಪೂಜೆ ವ್ರತ ಅಂದ ತಕ್ಷಣ ನಾನು ಮುಂಚೆನೇ ನಿಮಗೆ ಹೇಳ್ತಾ ಇರ್ತೀನಿ, ನಿಮಗೆ ನೀಟಾಗಿ ರೆಡಿ ಆಗಿ ಶುದ್ಧವಾಗಿರಬೇಕು ಅಂತ. ತಲೆಯನ್ನು ಬಿಟ್ಕೊಂಡು ಪೂಜೆ ಮಾಡಬೇಡಿ, ಅಥವಾ ನಿಧಾನಕ್ಕೆ ಹುಷಾರಾಗಿ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇರ್ತೀನಿ. ಕೂದಲು ದೀಪಕ್ಕೆ ತಾಗ್ಬಿಟ್ಟು ಸುಟ್ಟೋಗುವಂಥದ್ದು, ಅಥವಾ ಕಳಶನೇ ಬಿದ್ದುಬಿಡೋದು, ಕಳಶವನ್ನು ಪ್ರತಿಷ್ಠಾಪನೆ ಮಾಡಿದಾದ್ಮೇಲೆ ಕಳಶ ಬಿದ್ದು ನೀರೆಲ್ಲ ಚೆಲ್ಲೋಗುವಂಥದ್ದು, ಈ ಥರ ಎಲ್ಲ ಆಗಬಾರ್ದು. ಇದು ತುಂಬ ಕೆಟ್ಟ ಸೂಚನೆಯನ್ನು ಕೊಡುವಂಥದ್ದು. ನಾನು ಈ ಥರ ಹೇಳಿದ್ರೆ ನಿಮಗೆ ಭಯ ಆಗ್ಬೋದು, ಹೆದರಬೇಡಿ. ಆದರೆ ಈ ಥರ ಘಟನೆಗಳು ನಡಿಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಪೂಜೆ ಕೂತ್ಕೋಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ ತಲೆ ಗಂಟು ಹಾಕೊಂಡೇ ಕೂತ್ಕೋಬೇಕಾಗುತ್ತೆ. ದೀಪಕ್ಕೆ ತಗಲಿ ಕೂದಲು ಸುಟ್ಟೋಯ್ತು, ಈ ಥರದ್ದೆಲ್ಲ ಇದೆಲ್ಲ ಸಿಲ್ಲಿ ವಿಷಯನೇ. ನೀವೆಲ್ಲ ತುಂಬ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ನಾವೆಲ್ಲ ಇವಾಗ ದೊಡ್ಡವರಾಗಿದ್ದೀವಿ ಅಲ್ವಾ, ಚಿಕ್ಕ ಮಕ್ಕಳಂತೂ ಅಲ್ಲ, ಗೊತ್ತಾಗೋದಿಲ್ಲ ಅನ್ನೋದಕ್ಕೆ. ಆದರೂ ಈ ಥರದ್ದೆಲ್ಲ ಘಟನೆಗಳು ಆಗ್ತಾ ಇರುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದಕ್ಕೆಲ್ಲ ಪರಿಹಾರ ತಿಳಿಸಿ ಅಂತ ಕೇಳಿದ್ದೀರಾ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಇನ್ನು ಕಳಶ ಸ್ಥಾಪನೆ ಮಾಡುವಾಗ ಹುಷಾರಾಗಿ ನೋಡಿಕೊಂಡು, ಒಂದ್ಸಲ ಅಲ್ಲ 2 ಸಲ ನೀವು ಪರೀಕ್ಷೆ ಮಾಡಿ ಕರೆಕ್ಟಾಗಿ ಕೂರಿಸಿದೀವ ಕಳಶವನ್ನು ನೋಡಿಕೊಂಡು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಷೋಡೋಪಚಾರ ಪೂಜೆ ಮಾಡೋದ್ರೊಳಗಡೆ ನೀವು ಅದನ್ನು ಕರೆಕ್ಟಾಗಿ ಕೂರಿಸ್ಕೋಬೇಕಾಗುತ್ತೆ. ಕಳಶವನ್ನು ಸೀದಾ ಕೂರಿಸಿದೀವ, ಸೊಟ್ಟ ಕೂರಿಸಿದೀವ, ಅಥವಾ ಮಣೆ ಮೇಲೆ ಕರೆಕ್ಟಾಗಿ ಕೂತ್ಕೊಂಡಿದೆಯಾ, ಕಳಶವನ್ನು ನೀಟಾಗಿ ಕೂರಿಸಿದೀವ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಪೂಜೆನ ಪ್ರಾರಂಭ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೀವು ಕ್ರಾಸಾಗಿ ಕೂರಿಸಿರೋವಂಥದ್ದು, ಇಲ್ಲ ಸೊಟ್ಟಾಗಿ ಕೂರಿಸಿರೋದು, ಇನ್ನೇನೋ ಹಾಗೆ ಕಳಶ ಬೀಳುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ, ಮೊದಲಿಗೆ ನೀವು ಗೆಜ್ಜೆ ವಸ್ತ್ರವನ್ನು, ಹೂವನ್ನು ಎಲ್ಲನೂ ಕೂಡ ಏರಿಸಿ ಅಲಂಕಾರ ಮಾಡ್ಕೊಂಡು ಬಿಡಬೇಕಾಗುತ್ತೆ. ಅಥವಾ ಷೋಡೋಪಚಾರ ಮಾಡುವಾಗ ಗೆಜ್ಜೆ ವಸ್ತ್ರವನ್ನು ಏರಿಸುವಾಗ ಕಳಶ ಅಲ್ಲಾಡಿಸೋದು, ಕಳಶ ಬೀಳುವಂಥ ಸಾಧ್ಯತೆ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಇದ್ದೇ ಇರುತ್ತೆ. ಅದಕ್ಕೇ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಮುಂಚೆನೇ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸಿ ಅಲಂಕಾರವನ್ನು ಮಾಡಿಕೊಡಿ ಅಂತ ಹೇಳೋದು. ಈ ರೀತಿ ತಪ್ಪುಗಳೆಲ್ಲ ಆದಾಗ ನೀವೇನು ಮಾಡಬೇಕು, ಅದಕ್ಕೆ ಪರಿಹಾರ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ರೀತಿ ಆದಾಗ ನೀವೇನು ಮಾಡಬೇಕು ಅಂದರೆ, ಸಾಯಂಕಾಲ ನೀವು ಕೈಕಾಲು ಮುಖ ತೊಳ್ಕೊಂಡು ಸೀರೆ ಉಟ್ಕೊಂಡು ಊಟ ಮಾಡಿದರೆ, ನೀವು ಅದೇ ಬಟ್ಟೆನಲ್ಲಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಬೇರೆ ಸೀರೆ ಮಡಿ ಬಟ್ಟೆನ ಉಟ್ಕೋಬೇಕಾಗುತ್ತೆ. ಸಂಜೆಯ ಸಮಯದಲ್ಲಿ ನೀವು ಕೈಕಾಲು ಮುಖ ತೊಳ್ಕೊಂಡು ಮಡಿ ಬಟ್ಟೆನ ಉಟ್ಕೊಂಡು ಪೂರ್ವಕ್ಕೆ ತಿರ್ಕೊಂಡು ಕೂತ್ಕೊಂಡು ದೇವ್ರ ಮುಂದೆ ತುಪ್ಪದ ದೀಪನ ಹಚ್ಚಿಡಬೇಕು. ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಮೊದಲಿಗೆ ನೀವು ಭಗವಂತನಲ್ಲಿ ಕ್ಷಮೆ ಕೇಳಬೇಕು. ನಂತರ ಲಕ್ಷ್ಮೀ ದೇವಿಯಲ್ಲೂ ಸಹ ನೀವು ಕ್ಷಮೆಯನ್ನು ಕೇಳಬೇಕಾಗುತ್ತೆ. ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಈ ಒಂದು ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರೆದಿರ್ತೀನಿ, ಅದನ್ನು ಹೇಳಿಕೊಂಡು ನೀವು ಮೊದಲು ಭಗವಂತನಲ್ಲಿ ಕ್ಷಮೆಯನ್ನು ಯಾಚಿಸಬೇಕು. ನಂತರ ಲಕ್ಷ್ಮೀ ದೇವಿಯಲ್ಲೂ ಕೂಡ ನೀವು ಕ್ಷಮೆಯನ್ನು ಕೇಳಬೇಕು. ಈ ಮಂತ್ರನ ಹೇಳಿಕೊಂಡು ಏನಿದರ ಅರ್ಥ ಅಂದರೆ,
ಭಗವಂತ, ನಿನ್ನನ್ನು ಆಹ್ವಾನ ಮಾಡುವಂಥ ಪದ್ಧತಿ ನನಗೆ ಸರಿಯಾಗಿ ಗೊತ್ತಿಲ್ಲ, ನಿನ್ನನ್ನು ವಿಸರ್ಜನೆ ಮಾಡುವಂಥ ಪದ್ಧತಿನೂ ನನಗೆ ಗೊತ್ತಿಲ್ಲ, ಪೂಜೆ ಮಾಡುವಂಥ ಪದ್ಧತಿನೂ ನನಗೆ ಗೊತ್ತಿಲ್ಲ. ಹಾಗಾಗಿ ನಾವು ಮಾಡಿದಂಥ ಪೂಜೆಯಲ್ಲಿ ಏನಾದರೂ ಲೋಪ ದೋಷಗಳಾಗಿದ್ದರೆ, ತಪ್ಪುಗಳಾಗಿದ್ದರೆ ನನ್ನನ್ನು ಕ್ಷಮೆ ಮಾಡಿ, ನನ್ನನ್ನು ಕ್ಷಮಿಸು ತಂದೆ ಅಂತ ಭಗವಂತನಲ್ಲಿ ಹೇಳಿ ಭಕ್ತಿಯಿಂದ ನೀವು ಭಗವಂತನಲ್ಲಿ ಬೇಡ್ಕೋಬೇಕು. ಲಕ್ಷ್ಮೀ ದೇವಿಯಲ್ಲೂ ಸಹ ಬೇಡ್ಕೋಬೇಕಾಗುತ್ತೆ, ನನ್ನನ್ನು ಕ್ಷಮಿಸಮ್ಮ, ಇದರಿಂದ ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡಬೇಡಿ ಅಂತ ಕೇಳ್ಕೊಳ್ಳಿ. ಭಗವಂತನಲ್ಲಿ ಬೇಡ್ಕೊಂಡು ಅಕ್ಷತೆಯನ್ನ ದೇವ್ರ ಮುಂದೆ ಹಾಕಬೇಕು, ನಮಸ್ಕಾರ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ವಿಸರ್ಜನೆಯ ಸಮಯದಲ್ಲಿ ಒಂದು ಮಂತ್ರವನ್ನ ಹೇಳ್ಕೋಬೇಕಾಗುತ್ತೆ. ಏನಾದರೂ ತಪ್ಪುಗಳಾಗಿದ್ರೆ ಪೂಜೆಯಲ್ಲಿ ಪ್ರಾಯಶ್ಚಿತ್ತವಾಗಿ ಒಂದು ಮಂತ್ರವನ್ನ ಹೇಳ್ಕೋಬೇಕು ಅಂತ ಹೇಳಿದ್ದೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ 3 ಸಲ ಹೇಳ್ಕೋಬೇಕು. ಪ್ರತಿನಿತ್ಯ ಪೂಜೆ ಆದಮೇಲೆ ಇದನ್ನು ಹೇಳ್ಕೋಬೇಕು. ಈ ಮಂತ್ರವನ್ನು ಹೇಳಿದ್ರೆ ನಾವು ಮಾಡಿದಂಥ ಪೂಜೆಗಳಲ್ಲಿ ಏನಾದರೂ ಅಪಸ್ವರ, ಮಂತ್ರ, ಲೋಪ, ದೋಷ ಇದರಲ್ಲಿ ಏನಾದರೂ ತಪ್ಪುಗಳಾಗುತ್ತೆ, ಪೂಜೆಯಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮೆಯನ್ನು ಮಾಡಿ ಭಗವಂತ ಅಂತ ಹೇಳಿ ಅಚ್ಯುತ, ಅನಂತ, ಗೋವಿಂದ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಹೀಗೆ ಈ ಒಂದು ಮಂತ್ರವನ್ನು ಸಹ 3 ಸಲ ಹೇಳಿ ಪ್ರದಕ್ಷಿಣೆಯನ್ನು ನಮಸ್ಕಾರವನ್ನು ಮಾಡ್ಕೋಬೇಕು. ನಂತರ ಇನ್ನೊಂದು ಸಲ ಅಂಥ ತಪ್ಪುಗಳನ್ನು ಮಾಡಬಾರ್ದು. ಇನ್ನು ಯಾವಾಗಲೇ ಆಗಲಿ ಪೂಜೆ ಮಾಡುವಾಗ ಜಾಗ್ರತೆಯಿಂದ ಹುಷಾರಾಗಿ, ಅಂದರೆ ಕೆಲವರೆಲ್ಲ ನೈಟಿ ಹಾಕ್ಕೊಂಡೇ ಪೂಜೆ ಮಾಡೋದು, ಈ ರೀತಿ ಎಲ್ಲ ಹೇಗೋ ಯಾವ್ಯಾವ ಬಟ್ಟೆಗಳಲ್ಲಿ ಪೂಜೆ ಮಾಡೋದು, ಇನ್ನು ಯಾರ್ಯಾರನ್ನ ಮುಟ್ಕೊಂಡು ಬಂದು ಪೂಜೆ ಮಾಡೋದು, ಈ ರೀತಿ ಎಲ್ಲ ಮಾಡಬಾರ್ದು. ಶುದ್ಧ ಮಡಿಯಿಂದ ಮಾಡಬೇಕು. ಮನುಷ್ಯರು ಏನಿದ್ದೀವಿ ಅಲ್ವಾ, ನಾವು ತುಂಬ ದುರ್ಗಂಧ ಅಂತೆ, ದೇವತೆಗಳಿಗೆ ನಮ್ಮ ವಾಸನೆ ಕಂಡ್ರೇನೆ ಆಗೋದಿಲ್ವಂತೆ. ಅಂದರೆ ವಾಸನೆ ಅಂದರೆ ಮೈ ಮೇಲೆ ಬರುವಂಥ ವಾಸನೆ ಅಲ್ಲ. ನೀವೆಲ್ಲರೂ ಕೂಡ ಕೇಳ್ಬೋದು, ನಾವು ಸ್ನಾನ ಮಾಡ್ತೀವಿ, ಒಳ್ಳೊಳ್ಳೆ ಸೋಪ್ ಹಾಕೊತೀವಿ, ಪರ್ಫ್ಯೂಮ್ ಹಾಕೊತೀವಿ, ಆದರೂ ವಾಸನೆ ಅಂತ ಹೇಳ್ತೀರಲ್ವಾ ಅಂತ ಕೇಳ್ಬೋದು ನೀವು. ನಾನು ಹೇಳ್ತಾ ಇರೋದು ಮೈಯಲ್ಲಿ ಬರುವಂಥ ದುರ್ಗಂಧ ಅಲ್ಲ, ಮನುಷ್ಯನ ದುರ್ಗಂಧ, ಮಾನವ ಅಂತ ಏನ್ ನಾವಿದೀವಿ ಮನುಷ್ಯನ ದುರ್ಗಂಧ. ಅದು ಮಾನವ ಅಂತ ನಾವು ಏನಿದೀವಿ ನಮ್ದು ಕೆಟ್ಟ ವಾಸನೆ ಇದೆಯಂತೆ. ಮನುಷ್ಯನ ವಾಸನೆ ತುಂಬಾ ದುರ್ವಾಸನೆ, ಮನುಷ್ಯನ ಜನ್ಮನೆ ಕೆಟ್ಟ ವಾಸನೆಯಿಂದ ಕೂಡಿದೆ ಅಂತ ಹೇಳ್ತಾರೆ. ಇಂಥ ದುರ್ಗಂಧ ನಾವು ದೇವ್ರ ಮನೆಯಲ್ಲಿ ಹೋದ್ರೆ ಭಗವಂತ ಯಾಕಪ್ಪ ಬನ್ನಪ್ಪ ಇವನು ಅಂತಾನೆ ಅನ್ಕೊಂತಾರಂತೆ. ಅಂದ್ರೆ ಇವರು ಒಳಗಡೆ ಅಂತಾನೆ ಅನ್ಕೊಂತಾರಂತೆ. ಯಾಕಂದ್ರೆ ನಮ್ದು ಅಂತ ದುರ್ವಾಸನೆ, ಮನುಷ್ಯನ ಮಾನವ ಜನ್ಮದ ಒಂದು ವಾಸನೆ ಇರುತ್ತೆ ಅಲ್ವಾ, ಅದು ದೇವತೆಗಳಿಗೆ ಬರೋದಿಲ್ಲ. ಹಂಗಾಗಿ ಇಂಥ ಒಂದು ಜನ್ಮ ಇದ್ದಾಗ ನಾವು ಪೂಜೆ ಮಾಡೋದಕ್ಕೆ ಅರ್ಹರಲ್ಲ. ನಮ್ಮ ಪೂಜೆನ ಭಗವಂತ ಸ್ವೀಕಾರ ಮಾಡೋದು ಇಲ್ಲ, ಅದರಲ್ಲೂ ನಾವು ಭಕ್ತಿ ಇಲ್ಲದೆ ಮಾಡಿದ್ರೆ ಸ್ವೀಕಾರ ಮಾಡೋದೇ ಇಲ್ಲ. ಹಂಗಾಗಿ ಹೆಚ್ಚು ಭಕ್ತಿಯನ್ನು ಮಾಡಬೇಕು. ಹಾಗೆ ಹೆಚ್ಚು ಶುದ್ಧತೆ ಮುಖ್ಯ. ಮಡಿ ಅಂತ ಹೇಗೆ ಹೇಳ್ತೀವಿ ಅಂದರೆ ಯಾರನ್ನು ಕೂಡ ಮುಟ್ಕೋಬಾರ್ದು. ಮಡಿಯಿಂದ ಬಟ್ಟೆನ ಒಗ್ದಾಕ್ಬೇಕು, ಪೂಜೆ ಮಾಡ್ಕೋಬೇಕು. ಹಾಸಿಗೆ ಮುಟ್ಟೋದು, ಇನ್ನೊಂದು ಮುಟ್ಟೋದು, ಬಾತ್ರೂಮ್ಗೆ ಹೋಗೋದು, ಬಾತ್ರೂಮ್ಗೆ ಹೋಗಿ ಬರೋದು, ಈ ಥರ ಪೂಜೆ ಮಾಡಬಾರ್ದು. ಶುದ್ಧವಾಗಿ ಮಡಿಯಿಂದ ಯಾರು ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರೋ ಅಂಥ ಪೂಜೆಯನ್ನು ಭಗವಂತ ಸ್ವೀಕಾರ ಮಾಡ್ತಾರೆ. ಹಂಗಾಗಿ ತಪ್ಪುಗಳು ಆಗುತ್ತೆ, ಎಲ್ಲರ ಕಡೆಯಿಂದಲೂ ಕೂಡ ಹಾಗೇ ಆಗುತ್ತೆ. ಪೂಜೆ ಮಾಡುವಾಗ ಸಣ್ಣ ಪುಟ್ಟ ತಪ್ಪುಗಳು ಹಾಗೇ ಆಗುತ್ತೆ. ಹಾಗಾಗಿ ಅವಾಗ ನಾವು ನಮ್ಮ ಕೈಯನ್ನು ತೊಳ್ಕೊಳ್ತಾ ಪೂಜೆ ಮಾಡ್ತಾ ಇರಬೇಕು. ಶುದ್ಧವಾದ ಚಾಪೆ ಅಥವಾ ಮಣೆ ಮೇಲೆ ಕೂತ್ಕೊಂಡು ಪೂಜೆ ಮಾಡಬೇಕು. ಹೀಗೆ ತುಂಬ ನಿಯಮ ಇರುತ್ತೆ. ಅದಕ್ಕೋಸ್ಕರನೇ ಕೆಲವೊಂದಷ್ಟನ್ನು ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ದಯವಿಟ್ಟು ನೈಟಿಗಳನ್ನ ಹಾಕೊಂಡು ಪೂಜೆ ಅಂತೂ ಮಾಡಲೇಬೇಡಿ. ಸೀರೆನೇ ಉಟ್ಕೊಂಡು ಪೂಜೆ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಕಚ್ಚೆ ಹಾಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ತುಂಬ ಶುದ್ಧತೆಯಿಂದ ಪೂಜೆಗಳನ್ನು ಮಾಡ್ಕೋಬೇಕು. ತಪ್ಪುಗಳಾಗಿರುತ್ತೆ, ಒಪ್ಕೊಂತೀನಿ. ಅದಕ್ಕೆ ಪರಿಹಾರವಾಗಿ ಈ ಮಂತ್ರನ ಹೇಳ್ಕೋಬಹುದು. ಈ ಮಂತ್ರಗಳನ್ನ ಬರೆದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಆ ಥರ ತೊಂದರೆಗಳಾಗಿದ್ರೆ ಅಂಥವ್ರು ನೀವು ಇದನ್ನ ಬರ್ಕೊಂಡು ನೀವು ಓದ್ಕೋಬಹುದು. ಇದೇ 28ನೇ ತಾರೀಕು ಸಂಜೆ ಸಮಯದಲ್ಲಿ ಈ ಒಂದು ಮಂತ್ರವನ್ನ ದೇವ್ರ ಮುಂದೆ ಹೇಳ್ಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡ್ಕೊಂಡು ಬೇಡ್ಕೊಳ್ಳಿ. ಇನ್ನು ಅಪಶಕುನ ಅಂತ ಏನ್ ಹೇಳ್ತೀವಿ, ಆ ಅಪಶಕುನಕ್ಕಾಗಿ ಒಂದು ಮಂತ್ರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಮಂತ್ರದ ಅರ್ಥ ಏನು ಅಂತ ಅಂದ್ರೆ, ಹೆಣ್ಮಕ್ಳಿಗೆ ಕಣ್ಣು ಅದ್ರುತ್ತೆ, ಸ್ತ್ರೀಯರಿಗೆ ಬಲಗಣ್ಣು ಅದರಬಾರ್ದು, ಗಂಡಸರಿಗೆ ಎಡಗಣ್ಣು ಅದರಬಾರ್ದು ಅಂತ ಹೇಳ್ತಾರೆ. ಅದು ಕಣ್ಣು ಅದರ್ತಾ ಇದ್ರೆ ಭುಜ ಸ್ಪಂದನ ಅಂದ್ರೆ ಭುಜ ಅದರುವುದು ಅಂತ ಹೇಳ್ತಾರೆ. ಸ್ತ್ರೀಯರಿಗೆ ಎಡಗಡೆ ಶುಭ ಯಾವಾಗಲೂ ಕೂಡ, ಗಂಡಸರಿಗೆ ಬಲಗಡೆ ಶುಭ. ಹಾಗಾಗಿ ಅದನ್ನ ನೋಡ್ಕೊಳ್ಳಿ ನೀವು. ಭುಜ ಏನಾದರೂ ಅದರ್ತಾ ಇದ್ರೆ ಮತ್ತೆ ದುಸ್ಸಪ್ನಗಳು, ಯಾವಾಗಲೂ ಕೆಟ್ಟ ಕನಸುಗಳು ಬೀಳ್ತಾ ಇದ್ರೆ, ಕೆಟ್ಟ ಆಲೋಚನೆಗಳು ಬರ್ತಾ ಇದ್ರೆ, ಮತ್ತೆ ಶತ್ರುಗಳ ಕಾಟ, ಯಾವಾಗಲೂ ಶತ್ರುಗಳು ನಮಗೆ ಕಾಟವನ್ನು ಕೊಡ್ತಾ ಇರೋದು,
ಈ ಥರದೆಲ್ಲ ತೊಂದರೆಗಳು, ಈ ರೀತಿ ತೊಂದರೆಗಳನ್ನ ಅಶ್ವತ್ಥ ಮರಕ್ಕೆ ನಾವು ಬೇಡ್ಕೊಳ್ಬೇಕಂತೆ. ಹಾಗಾಗಿ ಈ ಒಂದು ಮಂತ್ರವನ್ನ 11 ಸಾಲಿ ಅಥವಾ 108 ಸಾಲಿ ಪಠನೆಯನ್ನ ಮಾಡ್ಕೋಬೇಕು. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖವನ್ನ ಮಾಡಿ ಹೇಳ್ಕೋಬೇಕು. ದೇವ್ರ ಮುಂದೆ ತುಪ್ಪದ ದೀಪ ಹಚ್ಚಿಟ್ಟು ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು. ಇದನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಕೊಟ್ಟಿರ್ತೀನಿ. ಮತ್ತು ಅಶ್ವತ್ಥ ಮರದ ಕೆಳಗೆ ತುಪ್ಪದ ದೀಪನ ಹಚ್ಚಿಟ್ಟು ಈ ಒಂದು ಶ್ಲೋಕವನ್ನು ಹೇಳ್ಕೋಬೇಕು. ತುಂಬಾ ಶ್ರೇಷ್ಠವಾದ್ದು. ಮನೆಯಲ್ಲಿ ಸಹ ಹೇಳ್ಕೋಬೋದು. ಬೆಳಗ್ಗೆ ಸಾಯಂಕಾಲ ಹೇಳುವಾಗ ಕೈಕಾಲು ಮುಖ ತೊಳ್ಕೊಂಡು ಹೇಳ್ಕೋಬೇಕಾಗುತ್ತೆ. ಈ ಥರದ್ದು ಯಾರಿಗಾದ್ರೂ ತೊಂದರೆಗಳು ಈ ರೀತಿ ಆಗ್ತಾ ಇದ್ರೆ, ಅಪಶಕುನ ಅಂತ ಅನಿಸ್ತಾ ಇದ್ರೆ ಈ ಶ್ಲೋಕವನ್ನು ಹೇಳ್ಕೋಬೋದು. ಒಂದು ಕ್ಷಮೆ ಕೇಳೋದು ಅಂದರೆ ನಾವು ತಪ್ಪುಗಳನ್ನು ಮಾಡಿದರೆ, ಪೂಜೆ ಮಾಡುವಾಗ ಏನಾದರೂ ತಪ್ಪುಗಳಾಗಿದ್ದರೆ ಅದಕ್ಕೆ ಭಗವಂತನಲ್ಲಿ ಕ್ಷಮೆಯನ್ನು ಕೇಳುವಂಥದ್ದು. ಮತ್ತು ಅಪಶಕುನ ಪರಿಹಾರ ಮಂತ್ರ. ಆದಷ್ಟು ಇನ್ನು ಮುಂದೆ ಪೂಜೆ ಮಾಡುವಾಗ ಜಾಗ್ರತೆಯಾಗಿ, ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಮೊದಲು ಕಳಶ ಸ್ಥಾಪನೆಯನ್ನು ನೀಟಾಗಿ ನಿಧಾನವಾಗಿ ಕೂರಿಸ್ಕೊಂಡ್ಬಿಡಿ. ಕಳಶವನ್ನು ಒಂದ್ಸಲಿ ಅಲ್ಲ 2 ಸಲ ನೋಡಿಕೊಂಡು ನಂತರ ಅಲಂಕಾರವನ್ನು ಮುಂಚೆನೇ ಮಾಡಿಟ್ಕೊಂಡು ದೂರದಿಂದನೇ ಅಕ್ಷತೆಯನ್ನು ಹಾಕ್ಕೊಂಡು ಪೂಜೆನ ನಿಧಾನವಾಗಿ ಮಾಡ್ಕೊಳ್ಳಿ. ಇನ್ನು ಇದೇ ಶುಕ್ರವಾರ 28ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋ ಅಂಥವ್ರು ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪುಗಳನ್ನು ಮಾಡಬೇಡಿ ಅಂತ ಕೇಳ್ಕೊತೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನನ್ನ ಗುರುಗಳಾದ ಗುರು ರಾಘವೇಂದ್ರ ಸ್ವಾಮಿಯವರ 355ನೇ ಆರಾಧನೆಯ ಮಹೋತ್ಸವವು ನಡೀತಾ ಇದೆ. ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.